ಓಹ್, ನಮ್ಮ ನಿಖಿಲ್ ಅವರು ಏನು ತಪ್ಪು ಮಾತಾಡಿದ್ದಾರೆ? ಹಾಗೆ ನಿಖಿಲ್ ಅವರು ಯಾರ ಬಗ್ಗೆನೂ ಮಾತಾಡಲೇಬಾರ್ದ? ನಿಖಿಲ್ ಕುಮಾರಸ್ವಾಮಿಗ ಇದೆ ವಾಕ್ ಸ್ವಾತಂತ್ರ್ಯನೇ ಇಲ್ವಾ? ಇವ್ರ ಅನುಭವ ಅಂತೆ ಹಂಗಾರೋ ಹೇಳ್ತಿದ್ದ 30. ಹಂಗಾರೆ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಇವರು ಶಿವಕುಮಾರ್ ಅವರು ಅವ್ರ ಮೇಲೆ ಚುನಾವಣೆ ನಿಂತಿದ್ದೀನಿ ಅಂತ ಏನ್ ಬೇಕಾದ್ರೂ ಮಾತಾಡ್ಕೊಂಡ್ ಬರ್ಬೋದು. ಹಂಗಂದ್ರೆ ಹಿಂದಿಂದ ಮಾತಾಡ್ಕೊಂಡೇ ಬಂದವ್ರಪ್ಪ. ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಬೈದೇ ಲೀಡರ್ ಆಗೋರು. ಈ ದೇಶದಲ್ಲಿ ಯಾರು ಹಂಗಾರೆ ಯಾರು ಅವರು ರಾಜಕಾರಣದಲ್ಲಿ ಅವ್ರ ಮನೆಗಳಲ್ಲಿ ರಾಜಕಾರಣ ಮಾಡೋದೇ ಬೇಡವಾ? ಸನ್ಯಾಸಿ ಆಗ್ಬಿಡ್ಬೇಕಾ? ಸೋತು ಬಿಟ್ಟವ್ರಂತೆ. ಯಾರು ಸೋತಿಲ್ಲ? ಡಿ ಕೆ ಶಿವಕುಮಾರ್ ಅವ್ರು ಸೋತಿಲ್ವಾ? ನಮ್ ಲಿಂಗಪ್ಪಾಜಿ ಅವರು ಸೋತಿರ್ಲಿಲ್ವಾ? 2 ಸರಿ ಸೋತಿದ್ರು, 3ನೇ ಸರಿ MLA ಆದ್ರು ಅಂತ ರೆಬಲ್ ಸ್ಟಾರ್ನ ಸೋಲ್ಸಿದ್ರು ಅವರು. ಅವ್ರೇನೋ ಆಗ್ಲೇ ಇಲ್ವ? ಹಂಗಂದ್ರೆ ಇವನು ಏನೋ ಇಲ್ಲಿ ಬಿಡ್ತಾನೆ. ಅವ್ನ ಮಗನ ಹೇಳ್ಬೇಕಲ್ಗೆ, ಬಾಪ ಮಗ ನೀನ್ ಬೈರ್ಮಳ ಸರ್ಕಲ್ ಬಾರೋ, ಅಲ್ಲಿ ನಿನ್ಗೆ ಪೂಜೆ ಮಾಡಕ್ ಕಾಯ್ತವ್ರು ನಮ್ಮ ಹೆಣ್ಮಕ್ಳು ಅಂತ. ಪಾಪ ಹೆಣ್ಮಕ್ಳೆಲ್ಲ ಬಂದಿದ್ರು, ಅಣ್ಣ ಮಂಗಳಾರತಿ ತಗೊಂಡು ಮನೆ ತಕ್ಕ ಹೋಗ್ತೀವಿ, ನೀನು ಒಬ್ಬ ಹೂ ಅನ್ನೋಣ ಅಂತ. ನಾನು ಹಂಗೆಲ್ಲ ಮಾಡ್ಬೇಡ್ರಿ ಸುಮ್ಮನಿರುವ. ಇಲ್ಲ ಹಂಗೆ ಇದು ಸೋಮನ ಮಾಡಿ ಅಕ್ಕಿ ಕಾಳು ಇಟ್ಬಿಟ್ಟು ಹಿಂಗೆಲ್ಲ ಮಾಡ್ತಾರಲ್ಲ, ಅದು ಹಾಕ್ಬಿಟ್ಟು ಪ್ರತಿ ಕನ್ನಡ ನೀನು ಕುಂಡ್ರಿಸ್ಬಿಟ್ಟು ಒಳ್ಳೇದ್ ಮಾಡಿದ್ಯಾ ನೀನು ಅಂತ. ಬೇಡ ಸುಮ್ಮನಿರಿ, ಅದೆಲ್ಲ ಏನು ಮಾಡಕ್ ಹೋಗ್ಬೇಡಿ. ನೋಡಿ, ರಿಜಿಸ್ಟ್ರೇಷನ್ಗೆ ಯಾವ ತಕರಾರು ಇರ್ಲಿಲ್ಲ ಅವತ್ತಿಂದ. ರೆಡ್ ಝೋನು ಇದನ್ನ ಪೈಲಟ್ ಪ್ರಾಜೆಕ್ಟ್ ಅಂತ ಸರ್ಕಾರದವರು ಅವತ್ತೇನ್ ಮಾಡಿದ್ರು, ಈ ವ್ಯಾಪ್ತಿನ ಸಮಗ್ರವಾಗಿ ಒಂದೇನಾದ್ರೂ ಒಂದು ಅಭಿವೃದ್ಧಿ ಮಾಡೋಣ ಅಂತ ರೆಡ್ ಝೋನ್ ಮಾಡಿದ್ರು. ರೆಡ್ ಝೋನ್ ಅಂದ್ರೆ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಅಂತ. ನಾನು MLA ಆದ್ಮೇಲೆ ಏನ್ ಮಾಡಿದೆ ನೋಡಿ, ರೆಡ್ ಝೋನ್ ಅಂತ ಇದೆಯಲ್ಲ ಇದು, ಇದನ್ನ ತೆಗಿಬೇಕು ನೀವು ಅಂತ ಹೇಳಿ ಪಿಟಿಷನ್ ಕಮಿಟಿಗೆ ಹಾಕ್ತೆ. ಪಿಟಿಷನ್ ಕಮಿಟಿನಲ್ಲಿ ಸುಮಾರು 560 ಎಷ್ಟು ಪೇಜಪ್ಪ? 1250 ಪೇಜ್ ದಾಖಲೆ ಇದೆ, ನಿಮಗೆ ಕೊಡ್ತೀನಿ. ಪಿಟಿಷನ್ ಕಮಿಟಿನಲ್ಲಿ UD ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಆಮೇಲೆ ಕಮಿಷನರ್, BMRD ಕಮಿಷನರ್ ಎಲ್ಲರೂ ಬಂದು ಹಲವಾರು ಸಭೆಗಳನ್ನ ನಾನು ಮಾಡಿಸಿದ್ದೀನಿ ನಾನು MLA ಇದ್ದಾಗ. ಪಾಪ ರಾಜಣ್ಣ ಹೇಳ್ತಿದ್ರು ಏನಾಯ್ತು ಅಂತ. ರಾಜಣ್ಣ ಕೊಡ್ತೀನಿ ಪೇಪರ್, ಓದ್ಕೊಳ್ಳಿ, ಇದು ಕೊಡ್ತೀನಿ ಓದ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಏನ್ ಮಾಡಿದೆ ನಾವು, ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಅಲ್ಲಿ ರೆಡ್ ಝೋನ್ ಇದೆ, ಮಾಸ್ಟರ್ ಪ್ಲಾನ್ ಮಾಡಿ ಅಂತೇಳಿ ಟೆಂಡರ್ ಮಾಡಿಸ್ತೇನೆ ನಾನು. ಮಾಸ್ಟರ್ ಪ್ಲಾನು ಆಯ್ತು. ಮಾಸ್ಟರ್ ಪ್ಲಾನು ಗೆಜೆಟ್ ಆಗೋ ಇಷ್ಟಕ್ಕೆ ನಮ್ಮ ಸರ್ಕಾರ ಹೋಯ್ತು, ಅದನ್ನ ನಿಲ್ತು. ಮಾಸ್ಟರ್ ಪ್ಲಾನ್ ಗೆಜೆಟ್ ಆಗ್ಬಿಟ್ಟಿದ್ರೆ ಇವ್ರು ಯಾರು ಏನು ಹೇಳಕ್ಕೆ ಆಗ್ತಾನೆ ಇರಲಿಲ್ಲ. ಮಾಸ್ಟರ್ ಪ್ಲಾನ್ ಮಾಡಿಸಿರೋದು ಒಂದು ಕಾಪಿ ನನ್ನ ಹತ್ರ ಐತೆ, ಕೊಡ್ತೀನಿ. ಯಾರು ಇಲ್ಲ, ವಹಿವಾಟ್ ಎಲ್ಲ ಮಾಡ್ಬೋದಾಗಿತ್ತು. ಯಾರ್ರಿ ಮಾರಾಟ ಮಾಡಕ್ ಆಗ್ತಿಲ್ಲ? ಹೆಂಗ ಆಸ್ತಿ ತಗೊಂಡ್ರು? ಎಂತದು ಇಲ್ಲ, ಯಾವ ವ್ಯಾಲ್ಯೂನು ಕಡಿಮೆ ಇರಲಿಲ್ಲ, ಏನು ಕಡಿಮೆ ಇರಲಿಲ್ಲ. ಕನ್ವರ್ಷನ್ ಒಂದು ಆಗ್ತಿರ್ಲಿಲ್ಲ. ಕನ್ವರ್ಷನ್ಗೆ ಗೌರ್ಮೆಂಟ್ ಪರ್ಮಿಷನ್ ಬೇಕಿತ್ತು. ಯಾರು ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಕನ್ವರ್ಷನ್ ಮಾಡಕ್ ಹೋಗಿರ್ಲಿಲ್ಲ. ಇವಾಗ ಇವೆಲ್ಲ ಬಿಡದಿ ಸುತ್ತಾವೆ, ಇವೆಲ್ಲಾನು ಅಗ್ರಿಕಲ್ಚರ್ ಝೋನ್ ಅಲ್ಲೇ ಇವೆ. ಅಗ್ರಿಕಲ್ಚರ್ ಝೋನ್ ಕನ್ವರ್ಷನ್ ಮಾಡ್ಬಿಡ್ತಾರ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹೋಗ್ಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡು ಕನ್ವರ್ಷನ್ ಮಾಡಬೇಕು. ಸೊ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾರನ್ನ ಹಾಕಿದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಿರ್ತಿತ್ತು. ಸುಮ್ಮನೆ ಇದೆಲ್ಲ ಇವಾಗ ಬುಲೆಟಿನ್ ಕಟ್ಟಿರೋದು ಇದೆಲ್ಲ ಹಿಂಗೆ. ನಮ್ಮ ಹತ್ರ ಚರ್ಚೆ ಮತ್ತೆ ಬರ್ಲಿ, ಅಧಿಕಾರಿಗಳು ಬರ್ಲಿ, ಅಧಿಕಾರಿಗಳು ಬಂದು ನೀವ್ ಹೇಳಿ ನಮ್ಮ ಹತ್ರ ಚರ್ಚೆಗೆ ಇದೆಂಗಾಯ್ತು, ಏನಾಯ್ತು, ಯಾವ ರೀತಿ ಆಯ್ತು ಅಂತ ಕೇಳೋಣ. ನನ್ನ ಎದುರುಗಡೆ ಚರ್ಚೆಗೆ ಬರ್ಲಿರಿ. ನಾನು ಇಲ್ಲಿ ಕೆಲಸ ಮಾಡಿರೋನು. ಬಾಲಕೃಷ್ಣನ್ಗೆ ಏನ್ ಗೊತ್ತಿದ್ರ ಬಗ್ಗೆ? ಬಾಲಕೃಷ್ಣ ಯಾವತ್ತಲ್ಲ ಇದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಹಾಕಿದ್ರೆ ಕೇಳಿ, ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಧ್ವನಿ ಎತ್ತಿದ್ರೆ ಅಸೆಂಬ್ಲಿ ಒಳಗಡೆ. ನಾನು ಇದ್ರ ಬಗ್ಗೆ ಫೈಟ್ ಮಾಡಿ ಇದನ್ನ ರಿವರ್ಕ್ ಮಾಡಬೇಕು ಅಂತ ಹೇಳಿ ರೆಡ್ ಝೋನ್ನ CD, ಅದು ಇಂಟೀರಿಯರ್ ಮಾಸ್ಟರ್ ಪ್ಲಾನ್. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಮಾಡಕ್ ಮುಂಚೆ ಮಾಡ್ತಾರೆ. ಮಾಸ್ಟರ್ ಪ್ಲಾನ್ ಆದ್ಮೇಲೆ ಅದು ಆಟೋಮೆಟಿಕ್ ಲಿಫ್ಟ್ ಆಗುತ್ತೆ. ಮಾಸ್ಟರ್ ಪ್ಲಾನ್ ಟೆಂಡರ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿಸಿದೀವಿ ನಾವು.